ನನ್ನ ಹೆಸರು ವಿಜಯಲಕ್ಷ್ಮಿ ಬಾಲಸುಬ್ರಹ್ಮಣ್ಯ ಅಯ್ಯರ್. ನಾನು ಈ WHF ಹಿಂದೂ ಎಕನಾಮಿಕ್ ಫೋರಮಲ್ಲಿ 5 ಇಯರ್ಸಿಂದ ಇದ್ದೀನಿ. ಬ್ಯಾಂಗ್ಳೂರು ಚಾಪ್ಟರ್, ಮಲ್ಲೇಶ್ವರಂ ಸಬ್ ಚಾಪ್ಟರಲ್ಲಿದ್ದೀನಿ. ನಾನು ಪ್ರತಿ ಶನಿವಾರ ನಮ್ಮ ಮೀಟಿಂಗ್ ಆಗುತ್ತೆ. ಒಂದು 30-35 ಕಿಲೋಮೀಟ್ರಿಂದ ನಾನು ಹೋಗಿ ಅಲೋನಾಗಿ ನಾನು ಮೀಟಿಂಗ್ ಅಟೆಂಡ್ ಮಾಡ್ತೀನಿ. ನನಗೆ ಇದು ಹಿಂದೂ ಕಾಸ್ ಮೇಯ್ನು. ಹಿಂದೂಗಳಿಗೆ ಬಿಸ್ನೆಸ್ಸನ್ನು ಕೊಡಬೇಕು, ನಿಜವಾಗ್ಲೂ ಕೊಡಬೇಕು. ಈ ಎಕನಾಮಿಕ್ಕಿನಲ್ಲಿ ಭಾಳಷ್ಟು ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದ ಪರ್ಸೆಂಟೇಜ್ ಆಫ್ ಹಿಂದೂ ಆಂಟ್ರಪ್ರಿನರ್ಸ್ ಕಮ್ಮಿ ಆಗ್ತಾ ಇದ್ದಾರೆ. ಅದನ್ನು ಗ್ರೋತ್ ಕೊಡಬೇಕು, ಹೆಣ್ಮಕ್ಳ ಸಬಲೀಕರಣ ನೋಡಬೇಕು, ಹೆಣ್ಮಕ್ಳಿಗೆ ಬಿಸ್ನೆಸ್ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಬೇಕು. ಇದು ನಮ್ಮ ಅವೇರ್ನೆಸ್ ಅನ್ನಿದೆ. ನನಗೆ ಈಗ ಅಲ್ಲೂ ನಡೀತಾ ಇರೋದಷ್ಟೇ. ನಾವು ಹಿಂದೂ ಬಿಸ್ನೆಸ್ ಕೊಡ್ತಾ ಇದ್ದೀವಿ, ಯಾವ ರೀತಿ ಬಿಸ್ನೆಸ್ನ ಜನ್ರೇಟ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀವಿ. ಎಕನಾಮಿಕ್ ಗ್ರೋತ್ ಆಗಬೇಕಂದ್ರೆ ನಮ್ಮದು ಪೊಟೆನ್ಷಿಯಲ್ ಏನಿರಬೇಕು, ಒಂದು ಸಂಸಾರದಲ್ಲಿ ಹೆಣ್ಣು ಗಂಡು ಇಬ್ಬರು ದುಡಿಬೇಕು. ಅದರಲ್ಲಿ ಹಸ್ಬೆಂಡ್ ದುಡಿದು ಹೆಣ್ಮಗು ಸುಮ್ಮನೆ ಇರಬಾರ್ದು. ಅವಳಿಗೆ ಅವ್ರದ್ದೇ ಆದಂಥ ಟ್ಯಾಲೆಂಟ್ ಇರುತ್ತೆ. ಆ ಟ್ಯಾಲೆಂಟ್ನ ಐಡೆಂಟಿಫೈ ಮಾಡಿ ಮನೇಲಿರೋರು ಅವ್ರಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಬೇಕು. ಆ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡೋದ್ರಲ್ಲಿ ನಮ್ಮ ಹಿಂದೂ ಎಕನಾಮಿಕ್ ಫೋರಮ್ ಬಹಳ ಮುಖ್ಯವಾದ ಹೆಜ್ಜೆಯನ್ನಿಟ್ಟಿದೆ. ಅದೇ ತರಹ ನಾವು ಇವಾಗ ನಮ್ಮ ಹೆಣ್ಮಕ್ಳ ಒಂದು ಫೋರಮನ್ನು ವುಮನ್ ಆಂಟ್ರಪ್ರಿನರ್ ಚಾಪ್ಟರ್ನ ಸ್ಟಾರ್ಟ್ ಮಾಡಿ ಅದರಲ್ಲಿ ಎಲ್ಲರನ್ನೂ ಪ್ಲಾಟ್ಫಾರ್ಮ್ ಎಲ್ಲೂ ಇಲ್ಲ. ನಿಮಗೆ ವಿಮೆನ್ ಆಂಟ್ರಪ್ರಿನರ್ಗೆ ಅಥವಾ ಆಂಟ್ರಪ್ರಿನರ್ ಆಗಬೇಕು ಅಂತ ಬಯಸೋರಿಗೆ ಯಾವ ಥರ ಹೆಲ್ಪ್ ಮಾಡುತ್ತೆ ನಿಮ್ಮ ಈ ಚಾಪ್ಟರ್ ಅಂತ ಹೇಳಿ? ನೀವು ಬಿಸ್ನೆಸ್ ವುಮನ್ನ ಹೇಗೆ ಅಂತ ಹೇಳಿ. ನಾನು ಫಸ್ಟು ಎಜುಕೇಷನಲಿಸ್ಟ್, 30 ವರ್ಷ ವಾಸ್ಟ್ ಎಕ್ಸ್ಪೀರಿಯೆನ್ಸ್ ಇದೆ ಎಜುಕೇಷನಲ್ ಫೀಲ್ಡಲ್ಲಿ. ಆಮೇಲೆ ಟೀಚರ್ಸ್ಗೆಲ್ಲ ಟ್ರೈನಿಂಗ್ ಕೊಡ್ತೀನಿ, ಮತ್ತು ನಾನು ಕೌನ್ಸಿಲಿಂಗ್ ಮಾಡ್ತೀನಿ, ಫ್ಯಾಮಿಲಿ ಕೌನ್ಸಿಲಿಂಗ್, ಕೆರಿಯರ್ ಕೌನ್ಸಿಲಿಂಗ್. ನಂದು ಇನ್ನೊಂದು ಇಂಟ್ರೆಸ್ಟು ಜರ್ನಲಿಸ್ಟ್ ಆಗಬೇಕಂತ. ನಾನು ಅದನ್ನು ಎಕ್ಸೆಲ್ ಮಾಡಿಕೊಂಡೆ, ಟ್ರೈನಿಂಗ್ ಡಿಪ್ಲೊಮಾ ಮಾಡ್ಕೊಂಡಿದ್ದೀನಿ. ಹೇಗೆ ಇದು ಸಪೋರ್ಟ್ ಮಾಡುತ್ತೆ ಅಂತ ಕೇಳಿದಾಗ ಅವ್ರವ್ರು ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾ ಇದ್ದಾರಲ್ವಾ, ಅವ್ರಿಗೆ ಎಕನಾಮಿಕಲಿ ದುಡ್ಡು ಬೇಕಾಗತ್ತೆ. ಚಿಕ್ಕದಾಗಿ ನಡೆಸ್ತಾ ಇರ್ತಾರೆ, ಕಾಟೇಜ್ ಇಂಡಸ್ಟ್ರಿ, ಕುಟೀರ ಕೈಗಾರಿಕೆ ಅಂತೀವಿ ಚಿಕ್ಕದು. ಅದರಿಂದ ಇನ್ನೂ ಒಂದು ಲೆವೆಲ್ ಮೇಲೆ ಬರಬೇಕಂದ್ರೆ ನಮ್ಮ ವರ್ಲ್ಡ್ ಹಿಂದೂ ಎಕನಾಮಿಕ್ ಫೋರಮ್ನವರು ಅವ್ರಿಗೆ ಆದಂಥ ಒಂದು ಹಣಕಾಸಿನ ಸಹಾಯ ಮಾಡ್ತಾರೆ. ಗ್ರೂಪ್ ವೈಸು ಅವ್ರಿಗೆ ಯಾವ್ಯಾವ ಜಾಗದಲ್ಲಿ ಹೇಗೆ ಅದು ಮೂಮೆಂಟ್ ಆಗಬೇಕು, ಎಲ್ಲೆಲ್ಲಿ ಅವ್ರದ್ದು ಒಂದು ಬಿಸ್ನೆಸ್ ನಡಿಬೇಕು ಅನ್ನೋದನ್ನು ಸಹ ಅವ್ರಿಗೆ ಪ್ಲ್ಯಾಟ್ಫಾರ್ಮ್ನ ಹಾಕ್ಕೊಡ್ತಾರೆ. ಇದೆಲ್ಲ ಮಾಡ್ತಾರೆ, ಅದರಲ್ಲಿ ಎರಡನೇ ಮಾತಿಲ್ಲ. ಅಂದರೆ ಇದು ಒಂದು ಗ್ರೂಪ್ ವರ್ಕ್ ಅಂದರೆ ಗ್ರೂಪ್ ವರ್ಕ್ನಲ್ಲಿ ಯಾವಾಗಲೂ ಒಂದು ಒಳ್ಳೆತನ ಇದೆ ಅಂತ ನನ್ನ ಅನಿಸಿಕೆ. ನಾನು ಫ್ಯಾಬ್ರಿಕೇಷನ್ ಫೀಲ್ಡಲ್ಲಿ ನಾನು ಎಕ್ಸೆಲ್ ಆಗಿದ್ದೇನೆ. ನಾನು LNT ವೆಂಡರು, ಪ್ಯಾನ್ ಇಂಡಿಯಾ ಲೆವೆಲ್ಗೆ ನಾನು ವರ್ಕ್ ಮಾಡ್ತೀನಿ.